ಆಗುತ್ತೆ ಜಾಗ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಕೋಲಾಟ ಅಂತ ಸ್ನೇಹಿತರೆ. ಕೋಲಾಟ ಹುಯ್ತಾ ಇದ್ದಾರೆ. ಇದು ಎಲ್ಲ ಹಳ್ಳಿಗಳಲ್ಲೂ ಸಿಗಲ್ಲ, ಸಿಟಿಗಳಲ್ಲೂ ಸಿಗಲ್ಲ ಸ್ನೇಹಿತರೆ. ಇದು ಹಳೇ ಕಾಲದ ಒಂದು ಪದ್ಧತಿ, ಒಂದು ಕಲೆ ಸ್ನೇಹಿತರೆ. ಇದು ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟ ಒಂದು ಹಬ್ಬ ಸ್ನೇಹಿತರೆ. ಈ ಕಲೆ ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. ಈ ಕಲೆ ನಮ್ಮ ಗ್ರಾಮದಲ್ಲಿ 50-60 ವರ್ಷಗಳಿಂದ ಉಳ್ಕೊ ಬಂದಿದೆ ಸ್ನೇಹಿತರೆ. ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ಈ ಕೋಲಾಟನ ಪ್ರಸ್ತಾಪ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಸಂಭ್ರಮಿಸ್ತಾರೆ, ಜನಗಳು ಸಂತೋಷದಿಂದ ಇರ್ತಾರೆ ಸ್ನೇಹಿತರೆ. ಈ ಹಬ್ಬನ ಈ ಗ್ರಾಮದ ಯುವಕರು ಬೆಂಗಳೂರಲ್ಲಿ ಯಾರು ಸೇರ್ಕೊಂಡಿದ್ದಾರೋ ಅವರೆಲ್ಲ ಹಣನ ಹಂಚ್ಕೊಂಡು ಎಲ್ಲರೂ ಒಟ್ಟುಗೂಡಿಸಿ ಹಣದಿಂದ ಈ ಬೆಟ್ಟದ ಅಮ್ಮ ಹಾಗೂ ಅಂಕನಾಥೇಶ್ವರ ಕರೆಸಿ ಈ ಗ್ರಾಮದಲ್ಲಿ ಒಂದು ಹಬ್ಬ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ ಸ್ನೇಹಿತರೆ. ಎಲ್ಲರೂ ದೂರ ದೂರ ಇರ್ತಕ್ಕಂಥ ಜನಗಳೆಲ್ಲ ಆ ಗ್ರಾಮದ ಸಂಬಂಧಪಟ್ಟವರೆಲ್ಲ ಅದೇ ಗ್ರಾಮಕ್ಕೆ ಸೇರ್ತಾರೆ ಸ್ನೇಹಿತರೆ. ಈ ದಿನ ಸೇರಿ ಎಲ್ಲರೂ ಒಟ್ಟಾಗಿ ಸಂಭ್ರಮಿಸಬೇಕು ಅನ್ನೋ ಒಂದು ನ್ಯಾಯವನ್ನು ಹಮ್ಮಿಕೊಂಡು ಹಾಗೆ ಒಂದು ತೀರ್ಮಾನ ಮಾಡಿಕೊಂಡು ಸ್ನೇಹಿತರೆ ಈ ಹಬ್ಬನ ಆರಂಭಿಸಿದ್ದಾರೆ ಸ್ನೇಹಿತರೆ. ಅದ್ಧೂರಿಯಾಗಿದೆ. ಬೆಂಗಳೂರು ಅಲ್ಲಿ ಇಲ್ಲಿ ಎಲ್ಲೆಲ್ಲ ಹೋಗಿದ್ದಾರೋ ಅವರೆಲ್ಲ ಈ ಗ್ರಾಮದಲ್ಲಿ ಮತ್ತೆ ಸೇರಿದ್ದಾರೆ ಸ್ನೇಹಿತರೆ. ಈ ಹಬ್ಬ ಆಚರಣೆ ಮಾಡ್ತಿದ್ದಾರೆ. ನೋಡಿ ಸ್ನೇಹಿತರೆ, ಎಂಜಾಯ್ ಮಾಡಿ. ಅಮ್ಮನ ಅಲಂಕಾರ ರೆಡಿಯಾಗಿ ಮೇಲೆ ಎತ್ಕೊಂಡಿದೆ ಸ್ನೇಹಿತರೆ. ಆರತಿ ಸಮೇತ ಈ ಮೆರವಣಿಗೆ ಹೊರಟಿದೆ. ಅದ್ಭುತವಾದ ಮೆರವಣಿಗೆ ಆಗಿರುತ್ತೆ ಸ್ನೇಹಿತರೆ. ಶಿವನ ರೂಪ ವೀರಭದ್ರನ ಪರವಾಗಿ ಅವರು ವೀರಭದ್ರ ಅಲಂಕಾರ ಧರಿಸಿ ಅವರು ಕೂಡ ಕುಣಿತಾರೆ. ನೋಡಿ ಸ್ನೇಹಿತರೆ, ಇದು ಒಂದು ಆನಂದಪೂರ್ವಕವಾದ ಹಬ್ಬ. ನೋಡಿ ಸಂಭ್ರಮಿಸಿ ಸ್ನೇಹಿತರೆ. ಈಗ ವೀರಭದ್ರ ಸ್ವಾಮಿಯ ಒಂದು ನೃತ್ಯ ಕಾರ್ಯಕ್ರಮ ನೋಡಿ ಸ್ನೇಹಿತರೆ. ಆ ಬೆಟ್ಟದ ತಾಯಿ ಹಾಗೂ ವೀರಭದ್ರ ಸ್ವಾಮಿ ಶಿವನ ನೃತ್ಯ. ಇದು ಕಲಿಗಾಲ ಸ್ನೇಹಿತರೆ. ನಮ್ಮ ಕೆಲಸ ಆಯಿತು, ನಮ್ಮ ಜೀವನ ಆಯಿತು ಅಂತಕ್ಕಂಥ ಈ ಬದುಕಿನ ಈ ವಾತಾವರಣದಲ್ಲೂ ನಮ್ಮ ಗ್ರಾಮದವರು ಜನ ಸಂತೋಷದಿಂದಿರಬೇಕು, ಭಕ್ತಿ ಮಾಯೊಳಗೆ ಮೈಮರಿಬೇಕು ಅಂತ ಸ್ನೇಹಿತರೆ ನಮ್ಮ ಗ್ರಾಮದ ಯುವಕರೆಲ್ಲ ಸೇರಿ ಈ ಹಬ್ಬನ ಏರ್ಪಡಿಸಿದ್ದಾರೆ ಸ್ನೇಹಿತರೆ. ಈ ದೇವತೆಗಳೆಲ್ಲ ಕರೆಸಿ ಆಹ್ವಾನ ಮಾಡಿ ಒಂದು ಸಂಭ್ರಮ ಆಚರಣೆನ ಅವ್ರು ಹಮ್ಮಿಕೊಂಡಿರೋದಕ್ಕೆ ನನ್ನ ಕಡೆಯಿಂದ ಒಂದು ಆತ್ಮೀಯ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದು ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ. ಪದೇ ಪದೇ ಹಬ್ಬ ಮಾಡುವಷ್ಟು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಅಂಥ ಹಬ್ಬನ ನಮ್ಮ ಗ್ರಾಮದವರೆಲ್ಲ ಸೇರಿ ಒಟ್ಟಾಗಿ ಸೇರಿ ದೂರ ದೂರದಲ್ಲಿ ಇದ್ದವರೆಲ್ಲ ಮತ್ತೆ ಅವ್ರವ್ರ ಮನೆ ಸೇರಿಕೊಂಡು ಆಚರಿಸ್ತಾ ಇದ್ದಾರೆ ಸ್ನೇಹಿತರೆ. ಇಂಥ ಸಮಯ, ಇಂಥ ಸಂದರ್ಭ ಯಾವಾಗಲೂ ಕೂಡುವುದಿಲ್ಲ ಸ್ನೇಹಿತರೆ. ಅಂಥದನ್ನ ಅರ್ಥ ಮಾಡಿಕೊಂಡು ಮೈಗೂಡಿಸ್ಕೊಂಡು ಈ ಹಬ್ಬನ ಮಾಡ್ತಾ ಇದ್ದಾರೆ. ಆ ದೇವತೆಗಳೆಲ್ಲ ನಮಗೆ ಆಶೀರ್ವಾದ ಮಾಡಲಿ ಅಂತ ನಾನು ಈ ಕ್ಷಣದಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ.
ನೋಡ್ತಾ ಇದ್ದೀರಲ್ಲ, ಹಿಂದೆಗಡೆ ಬೆಟ್ಟದಮ್ಮ, ಮುಂದೆಗಡೆ ಅಂಕನಾಥ ಸ್ವಾಮಿಯ ಕುಂಟ ಸ್ನೇಹಿತರೆ. ನೋಡೋಕೆ ಚೆನ್ನಾಗಿದೆ. ಅದ್ರ ಹಿಂದೆ ಇರ್ತಕ್ಕಂಥ ಒಂದು ದೊಡ್ಡ ಮರ, ಅದು ಹಳೆಯ ಕಾಲದ್ದು ಇಪ್ಪೆ ಮರ ಅಂತ ಸ್ನೇಹಿತರೆ. ನಮ್ಮನೆ ಪಕ್ಕದಲ್ಲೇ ಇರೋದು. ಯಾವುದೇ ದೇವ್ರು ಬಂದರೂ ಇದೇ ಮರದ ಕೆಳಗಡೆ ಕೂರಿಸಿ ಅಲಂಕಾರ ಮಾಡಿ ಮುಂದೆ ಮೆರವಣಿಗೆಗೆ ಹೊರಡುತ್ತೆ ಸ್ನೇಹಿತರೆ. ನನ್ನ ಅನಿಸಿಕೆ ಏನು ಅನಿಸ್ತಿದೆ ಅಂದರೆ ಸ್ನೇಹಿತರೆ, ಆ ಮರದ ಕೆಳಗಡೆ ಒಂದು ಗದ್ಗಿಯೋ ಅಥವಾ ಒಂದು ಪಟ್ಸಾಲೆ ಥರನ ಏನಾದರೂ ಒಂದು ಸುತ್ತ ಕಟ್ಟಿಸ್ಬಿಟ್ರೆ ಸ್ನೇಹಿತರೆ, ದೇವ್ರನ್ನ ಅಲ್ಲಿ ಕೂರಿಸೋದಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಕೆಳಗಡೆ ಕೂರಿಸೋ ಬದಲು ಆ ಜಗಲಿ ಮೇಲೆ ಕೂರಿಸಿದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಆ ಗ್ರಾಮದವ್ರಿಗೆ ಆ ದೇವತೆ ಜ್ಞಾನೋದಯ ಕಟ್ಟಿ ಮುಂದಕ್ಕೆ ಅದನ್ನು ಕಟ್ಟುವಂಗಾದರೂ ಜ್ಞಾನ ಕೊಡಲಿ ಅನ್ನೋದು ನನ್ನ ಆಸೆ. ಇಷ್ಟು ಹೊತ್ತು ಅಲ್ಲಿ ಕುಣಿದದ್ದು ಆಯಿತು ಸ್ನೇಹಿತರೆ, ಸಂಭ್ರಮಿಸಿದ್ದು ಆಯಿತು. ಈಗ ಗ್ರಾಮದಲ್ಲಿ ಸುತ್ತ ಮೆರವಣಿಗೆ ಆಗಬೇಕು. ಅಲ್ಲಿ ಶ್ರೀರಾಮನ ಗುಡಿ ಇದೆ ಮೇಲುಗಡೆ ಸ್ನೇಹಿತರೆ, ಅಲ್ಲೋಗಿ ಅಲ್ಲೂ ಕುಣಿತ ಹಾಕಬೇಕು. ಮುಂದೆ ಕೆಲವು ಕಾರ್ಯಕ್ರಮಗಳು ಕೂಡ ಇದ್ದಾವೆ, ಅವುಗಳನ್ನೂ ಮಾಡಬೇಕಾಗಿದೆ. ಅದಕ್ಕೆ ಈಗ ಉತ್ಸವ ಮೆರವಣಿಗೆ ಪ್ರಾರಂಭ ಆಗಿದೆ. ನೋಡ್ತಾ ಇದ್ದೀರಾ, ಸೀರೆ ಮೇಲೆ ಮಡಿ ಮೇಲೆ ನಡ್ಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ಸ್ನೇಹಿತರೆ. ಇದು ಒಂದು ಹಳೆಯ ಕಾಲದ ಪದ್ಧತಿ. ಸೀರೆ ಬಿಟ್ಟು ಹೋಗ್ತಾರೆ, ಅದ್ರ ಮೇಲೆ ದೇವರು ಪ್ರವೇಶ ಮಾಡ್ತಕ್ಕಂಥದ್ದು, ನಡ್ಕೊಂಡು ಹೋಗ್ತಕ್ಕಂಥದ್ದು ಸ್ನೇಹಿತರೆ. ಅಪರೂಪವಾದದ್ದು ಇಂಥ ಅದ್ಭುತ ಸ್ನೇಹಿತರೆ. ನಾವು ಕಣ್ತುಂಬ್ಕೊಳ್ತಾ ಇರೋದು ನಮ್ಮ ಭಾಗ್ಯ ಅಂತಲೇ ತಿಳ್ಕೊಬೋದು. ಗ್ರಾಮದಲ್ಲಿರೋ ನೆಗೆಟಿವ್ ಎನರ್ಜಿ ಯಾವುದೇ ಕಾರಣಕ್ಕೂ ಹತ್ರ ಬರಲ್ಲ ಸ್ನೇಹಿತರೆ. ಪ್ರತಿ ಗ್ರಾಮದಲ್ಲೂ ಹಿಂಗೆ ನಡೆದ್ರೆ ಅದು ಸಡಗರನೇ ಅನಿಸುತ್ತೆ ಸ್ನೇಹಿತರೆ. ದಣಿದು ಮುಂದವರಿಗೆ ಪಾನಕ ವ್ಯವಸ್ಥೆ ಕೂಡ ಮಾಡಲಾಗಿದೆ ಸ್ನೇಹಿತರೆ. ನಮ್ಮ ತಂದೆ ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಗಣಪತಿ ಪ್ರಥಮ ಪೂಜಿತ ಗಣಪತಿ ದೇವರು. ಇವರ ಮೊದಲ ಪೂಜಿತೆ ಇಲ್ಲದೆ ಇನ್ಯಾವ ಪೂಜೆ ಇರೋದಿಲ್ಲ ಅಲ್ವಾ ಸ್ನೇಹಿತರೆ. ಅದಕ್ಕೆ ಇಲ್ಲಿ ಗಣಪತಿಗೆ ಮೊದಲನೇ ಪೂಜೆ ಆಗ್ತಿದೆ.
ಗಣಪತಿಯ ಪೂಜೆ ಆಯಿತು. ಈಗ ನಂತರ ಮೆರವಣಿಗೆ ಹೋಗ್ತಿದೆ. ಮೇಲೆ ಶ್ರೀರಾಮನ ದೇವಸ್ಥಾನ ಇದೆ ಸ್ನೇಹಿತರೆ, ಅಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿರುತ್ತೆ. ಆ ವಿಡಿಯೋ ಇನ್ನೊಂದು ಭಾಗ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈಗ ರಾಮ ಮಂದಿರ ಹೋಗುವವರೆಗೂ ಅಷ್ಟೇ ವಿಡಿಯೋ ಮಾಡಿದ್ದೀನಿ. ಸೊ ಈಗ ಹೋಗಿದೆ, ಅಲ್ಲಿ ಅದ್ದೂರಿ ಆರಂಭ, ಅಲ್ಲಿ ಬೆಟ್ಟದ ಬಂಗೆ ಮತ್ತು ಕಂಕನಾಥೇಶ್ವರಂಗೆ ವೆಲ್ಕಮ್ ಮಾಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು ಆಗ್ತಿದೆ ನೋಡಿ ಸ್ನೇಹಿತರೆ. ರಾಮ ದೇವಸ್ಥಾನದ ಅರ್ಚಕರು ಬೆಟ್ಟದ ಮಂಗೆ ಪೂಜೆ ಮಾಡ್ತಿದ್ದಾರೆ, ಮಂಗಳಾರತಿ ಮಾಡ್ತಿದ್ದಾರೆ. ಇಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯುತ್ತೆ ಸ್ನೇಹಿತರೆ. ಆ ವಿಡಿಯೋ 2ನೇ ಭಾಗದಲ್ಲಿ ಸಾಧ್ಯ ಆದರೆ ಹಾಕ್ತೀನಿ ಸ್ನೇಹಿತರೆ. ಕುಣಿತಗಳು, ಕಾರ್ಯಕ್ರಮಗಳು, ಸಾಹಸಗಳು ಎಲ್ಲ ನಡೆಯುತ್ತೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಆ ವಿಡಿಯೋ ಇರುವುದಿಲ್ಲ, ಮುಂದಿನ ವಿಡಿಯೋದಲ್ಲಿ ಇರುತ್ತೆ ಸ್ನೇಹಿತರೆ. ಸೂಪರಾಗಿದೆ ನೋಡಿ ಸ್ನೇಹಿತರೆ. ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿಮ್ಮ ಗ್ರಾಮಗಳಲ್ಲೂ ನಡೆಯುತ್ತೆ ಸ್ನೇಹಿತರೆ. ನಡೆದರೆ ಕಮೆಂಟ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲಿಸಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.